ವೈದ್ಯರ ನಿರ್ಲಕ್ಷ್ಯದಿಂದಾಗಿ 7 ವರ್ಷದ ಪುಟ್ಟ ಮಗುವನ್ನ ಬಲಿ ಪಡೆಕೊಳ್ಳಲಾಗಿದೆ. ಮಂಡ್ಯದ ಮಿಮ್ಸ್ನಲ್ಲಿ ನಡೆದಂತಹ ಘಟನೆ ಇದಾಗಿದ್ದು ಪ್ರತಿಯೊಬ್ಬರಿಗೂ ಅಕ್ಷರಶಃ ಈ ವಿಚಾರವನ್ನ ಕೇಳಿದಾಗ ಮನ ಕಲಕ್ತಾ ಇದೆ. ಕಾಲಿನ ಪಾದಕ್ಕೆ ಗಾಯ ಆಗಿದೆ ಅಂತ ಆ ಪುಟ್ಟ ಕಂದಮ್ಮನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಮಿಮ್ಸ್ನಲ್ಲಿ 7 ವರ್ಷದ ಮಗು ಸಾನ್ವಿಯ ಪಾದಕ್ಕೆ ಏಟಾಗಿದ್ದರಿಂದ ವೈದ್ಯರು ಆಪರೇಷನ್ ಮಾಡಲೇಬೇಕು ಅಂತ ಹೇಳಿದ್ರು. ಆದರೆ ಆಪರೇಷನ್ನ ಬಳಿಕ ಸಾನ್ವಿ ಆರೋಗ್ಯದಲ್ಲಿ ದಿಢೀರ್ ಏರುಪೇರು ಉಂಟಾಯಿತು. ವೈದ್ಯರ ಎಡವಟ್ಟು ಮತ್ತು ನಿರ್ಲಕ್ಷ್ಯಕ್ಕೆ 7 ವರ್ಷದ ಪುಟ್ಟ ಮಗು ಉಸಿರು ಚೆಲ್ಲಿದೆ. ಹೀಗಾಗಿ ಮಗಳನ್ನ ಕಳೆದುಕೊಂಡಂತಹ ಪೋಷಕರು ಹಾಗೆ ಅವರ ಸಂಬಂಧಿಕರು ಮಿಮ್ಸ್ ಬಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವರಿಗೆ ವಿವಿಧ ಸಂಘಟನೆಗಳು ಸಾಥ್ ಕೊಟ್ಟಿದೆ. ಸದ್ಯ ಆಸ್ಪತ್ರೆಗೆ ಮಂಡ್ಯ ಡಿಸಿ ಹಾಗೆ ಎಸ್ಪಿ ಸೇರಿದಂತೆ ಉನ್ನತ ಅಧಿಕಾರಿಗಳು ಭೇಟಿ ನೀಡುವಂತ ಕೆಲಸ ಕೂಡ ಆಗಿದೆ. ಗಾಯ ಆದ್ಮೇಲೆ ನನ್ನ ಮಾಹಿತಿ ಪ್ರಕಾರ ಸ್ಥಳೀಯ ಆಸ್ಪತ್ರೆಯಲ್ಲಿ ಕಮ್ಮಿ ಆಯ್ತಂದ್ರೆ ಆಮೇಲೆ ಮತ್ತೆ ಹೆಚ್ಚಿನ ಚಿಕಿತ್ಸೆಗೆ ಅಂತೇಳಿ ಅವರು ಇಲ್ಲಿ ರೆಫರ್ ಮಾಡಿದ್ದಾರೆ. ಲಾಸ್ಟ್ ಗುರುವಾರದಿಂದ ಇಲ್ಲಿ ಚಿಕಿತ್ಸೆ ಪಡ್ತಾ ಇತ್ತು. ನಿನ್ನೆ ದಿನ ಚಿಕಿತ್ಸೆ ಫಲಕಾರಿಯಾಗಿದೆ, ಮಗು ಸಾವನ್ನಪ್ಪಿದೆ. ಇದು ಬಹಳ ದುಃಖಕರ ಸಂಗತಿ. ಪಾಪ 7 ವರ್ಷದ ಮಗು ಸಾವನ್ನಪ್ಪಿದೆ. ಇದಕ್ಕೆ ನಾನು ಈಗಾಗಲೇ ಡಾಕ್ಟರ್ಗಳ ಜೊತೆ ಸಹಿತ ಮಾತಾಡಿದ್ದೀನಿ, ಮತ್ತೆ ಜಿಲ್ಲಾಧಿಕಾರಿಗಳ ಸಹಿತ ಹೆಡ್ಕ್ವಾರ್ಟರ್ ನಲ್ಲಿಲ್ಲ. ಹೀಗಾಗಿ ನಾನು ಮಾತಾಡಿದ್ದೀನಿ. ಎಸ್ ಸಿ ಅವ್ರ ಸಹಿತ ಬಂದಿದ್ದಾರೆ. ಈ ಮಗುವಿಗೆ ನ್ಯಾಯ ಕೊಡಬೇಕಂತಂದ್ರೆ ನಾವು ಸಮಗ್ರವಾಗಿ ಹೇಳಿದಾಗೆ ಯಾವ ಕಾರಣದಿಂದ ಮಗುವಿನ ಸಾವು ಆಯ್ತು ಎನ್ನುವುದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಡಿಸಿಷನ್ ಏನ್ ತಗೊಂಡಿದ್ವಿ ಅಂತಂದ್ರೆ ಇದು ಇಲ್ಲಿ ಒಂದು ಸಾವು ಆಗಿದೆ. ಹೀಗಾಗಿ ನಾವು ಇಲ್ಲೇ ಒಂದು ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಆ ಮಗುವಿಗೆ ಒಂದು ನ್ಯಾಯ ಸಿಗಬೇಕಂತ ಅನ್ಸ್ತಾ ಇಲ್ಲ ಅಂತಂದ್ರೆ ಅದು ಬೇರೆ ಕಡೆ ಮಾಡಿದ್ರೆ ಒಳ್ಳೇದು ಅಂತೇಳಿ ನಾವು KR ಆಸ್ಪತ್ರೆಗೆ ಬಾಡಿಯನ್ನ ನಾವು ಶಿಫ್ಟ್ ಮಾಡ್ತೀವಿ. ಜನರಲ್ ಆದಂತ ಒಪಿನಿಯನ್ ಕ್ರಿಯೇಟ್ ಆಗ್ತಾ ಇದೆ. ಹಾಗಾಗಿ ಅವರು ಉಸ್ತುವಾರಿ ಸಂಬಂಧಿಕರಾಗಿರ್ಲಿ, ಮುಖ್ಯಮಂತ್ರಿಗಳ ಸಂಬಂಧಿಕರಾಗಿರ್ಲಿ, ನಮ್ಗೆ ಅದು ಸಂಬಂಧ ಇಂಪಾರ್ಟೆಂಟ್ ಅಲ್ಲ. ಅವರೊಬ್ಬ DHO ಆಗಿ ತನ್ನ ಕರ್ತವ್ಯನ ಪ್ರಾಮಾಣಿಕವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಸೀರಿಯಸ್ ಆಗಿ ಮಾಡ್ಬೇಕು ಅಂತ ಅನ್ನುವಂಥದ್ದು. ಇಲ್ಲಿ ತಮ್ಗೆಲ್ಲ ಗೊತ್ತಿರೋ, ತಾವೆಲ್ಲರೂ ಬಹಳ ತುಂಬಾ ತಿಳಿದವರಿದ್ದೀರಾ. ಆರ್ಥೋ ಪ್ರಾಬ್ಲಮ್ ಇಲ್ಲಿರೋದು ಮೂಳೆ ಪ್ರಾಬ್ಲಮ್ ಅದೇನು ಕಾಲನ್ನ ಕಿರಿಗಾಲಿನ ಸಮಸ್ಯೆ ಇರ್ತಕ್ಕಂಥದ್ದು. ಬೇರೆ ಇನ್ಯಾವುದಾದ್ರು ಆರ್ಟ್ ಪ್ರಾಬ್ಲಮ್ ಅಥವಾ ಬೇರೆ ಬೇರೆ ಅಂಗಾಂಗಗಳ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ತರದ್ದು ಇದು ಮಾಡ್ಬೋದಿತ್ತು. ಕೇವಲ ಒಂದು ಸಣ್ಣ ಕಿರುಬೆರಳಿನ ಆಪರೇಷನ್ಗೋಸ್ಕರವಾಗಿ ಒಂದು ಜೀವ ಹಾನಿ ಮಾಡ್ತದೆ ಇಂತ ಒಂದು ಹಾಸ್ಪಿಟಲ್ ಅಂತ ಹೇಳಿ ಜಿಲ್ಲಾ ಕೇಂದ್ರ ಹಾಸ್ಪಿಟಲ್ ಅಂತ ಹೇಳಿದ್ರೆ ಬೇರೆಯವರು ಯಾರು ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಬರ್ತಾರೆ ಧೈರ್ಯ ಮಾಡಿ? ಇದು ಉದ್ದೇಶ ಏನು? ಹಾಗೆ ಸಾರ್ವಜನಿಕ ಆಸ್ಪತ್ರೆಯನ್ನ ಒಂದು ರೀತಿಯಲ್ಲಿ ಸಾರ್ವಜನಿಕರಿಗೂ ಅಪನಂಬಿಕೆ ಬರಬೇಕು, ಅವರು ಬರಬಾರ್ದು. ಇವರೆಲ್ಲ ಹೊರಗಡೆ ಹೋಗಿ ಅವ್ರ ಡ್ಯೂಟಿಯನ್ನ ಮಾಡ್ಬೇಕು ಅನ್ನುವಂಥದ್ದು. ಮತ್ತೆ ಈಗೆಲ್ಲ ಸ್ಟೂಡೆಂಟ್ಸ್ ಏನಿದ್ದಾರೆ, ಇಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಏನಿದಾರೋ ಆ ಮೆಡಿಕಲ್ ಸ್ಟೂಡೆಂಟ್ಸ್ ಮಗುವನ್ನ ಹೆಚ್ಚಿನ ಚಿಕಿತ್ಸೆಗೆ ದಾಖಲು ಮಾಡಿರ್ತಾರೆ. ಆವತ್ತೇ ಆ ಮಗುವಿಗೆ ಒಂದು ಸರ್ಜರಿ ಮಾಡಿ ನಂತರ ವಿವಿಧ ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಿನ್ನೆ ಮಗುವಿಗೆ ಸ್ವಲ್ಪ ಸೀರಿಯಸ್ ಆಗಿ ಸಂಜೆ ಹೊತ್ತು ICUಗೆ ಶಿಫ್ಟ್ ಮಾಡಿ ಅಲ್ಲಿ ರಾತ್ರಿ ಹೊತ್ತು ಮಗುವಿಗೆ ಒಂದು ಸಾವಾಗಿದೆ. ಈ ಒಂದು ಸಂಬಂಧಪಟ್ಟಂತೆ ಪೋಷಕರು ಈ ಮಗುವಿಗೆ ವೈದ್ಯರ ಒಂದು ನಿರ್ಲಕ್ಷ್ಯದಿಂದ ಒಂದು ಸಾವಾಗಿದೆ, ಸರಿಯಾದ ರೀತಿಯಿಂದ ಚಿಕಿತ್ಸೆ ಕೊಟ್ಟಿಲ್ಲ, ಸ್ಪಂದನೆ ಮಾಡಿಲ್ಲ. ಹೀಗಾಗಿ ನಮಗೆ ಅವರ ಮೇಲೆ ಒಂದು ದೂರಿದೆ ಅಂಥೇಳಿ ನಿನ್ನೆ ರಾತ್ರಿ ಸಹಿತ ಪೋಷಕರು ನಮಗೆ ತಿಳಿಸಿದರು. ಮತ್ತು ಇವತ್ತು ಬೆಳಗ್ಗೆ ಸಹಿತ ಹಲವಾರು ಸಂಘಟನೆಯವರು ಸಹಿತ ಮತ್ತು ಮಗುವಿನ ಪೋಷಕರು ಎಲ್ಲ ಸೇರಿ ಈ ಒಂದು ಮಿಮ್ಸ್ ಕಚೇರಿ ಮುಂದೆ ಪ್ರತಿಭಟನೆ ಸಹಿತ ಮಾಡಿದರು. ಈ ಹಿನ್ನೆಲೆಯಲ್ಲಿ ನಾನು ಸಹಿತ ಸ್ಥಳಕ್ಕೆ ಬಂದು ಮತ್ತು ಹಿರಿಯ ವೈದ್ಯಾಧಿಕಾರಿಗಳ ಜೊತೆ ಸಹಿತ ಮಾತಾಡಿದ್ದೀನಿ. ಮಾನ್ಯ ಜಿಲ್ಲಾಧಿಕಾರಿಗಳವ್ರ ಜೊತೆ ಸಹಿತ ಮಾತಾಡಿದ್ದೀವಿ. ಮಗುವಿಗೆ ಸಾವಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ನಾವು ಮಾತಾಡಿದ್ದೀವಿ. ಈಗಾಗಲೇ ನಾವು ನಿರ್ಧರಿಸಿದಂತೆ ಮಗುವಿನ ಒಂದು ಪೋಸ್ಟ್ ಮಾರ್ಟಮನ್ನು ಮೈಸೂರಿನ KR ಆಸ್ಪತ್ರೆಗೆ ಮಾಡಿ ಅಲ್ಲಿಂದ ಹೆಚ್ಚಿನ ವರದಿಯನ್ನು ಪಡಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ. ಅದರ ಜೊತೆಗೆ ಒಂದು ಇಲ್ಲಿ ಟೀಮ್ ಆಫ್ ಡಾಕ್ಟರ್ಸ್ ಮಾಡಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ KR ಆಸ್ಪತ್ರೆಯಿಂದ. ಅಲ್ಲಿ ವಿವಿಧ ಒಂದು ತಂಡ ಇರ್ತದೆ, ಒಂದು ವೈದ್ಯರ ತಂಡ, ಎಲ್ಲ ಒಂದು ಆಯಾಮಗಳಲ್ಲಿ ಅವರು ಪೋಸ್ಟ್ ಮಾರ್ಟಮನ್ನು ಮಾಡ್ತಾರೆ. ಬಾಡಿಯಲ್ಲಿರುವ ಕೆಮಿಕಲ್ಸ್ ಇರ್ಬೋದು ಮತ್ತು ಬೇರೆ ಬೇರೆ
ವಿಸ್ರಾ ಕಲೆಕ್ಷನ್ ಇರ್ಬೋದು, ಪ್ರತಿಯೊಂದನ್ನು ಎಲ್ಲ ಮಾಡಿ FSLಗೆ ಸಹಿತ ಕಳಿಸ್ತಾರೆ. ಅದನ್ನು ಆಧರಿಸಿ ನಾವು ಮುಂದಿನ ಕ್ರಮ ಜರುಗಿಸ್ತೀವಿ. ಇಲ್ಲ PM ಇಲ್ಲ, ಇದು ಮೈಸೂರಿನಲ್ಲಿ, ಮೈಸೂರು KR ಆಸ್ಪತ್ರೆಯಲ್ಲಿ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಘೋಷಣೆ ಮಾಡಬೇಕಾಗಿರೋದು ಪೇರೆಂಟ್ಸ್ ಜೊತೆ. ಬಂದರು ಅವರೊಬ್ಬರು ಮೇಡಮ್ ಬಂದ್ಬಿಟ್ಟು ಅವರು ಟ್ರೈನವರೇ, ಬೇರೆ ಯಾರು ಅಲ್ಲ. ಅವರು ಬಂದ್ಬಿಟ್ಟು ನೋಡಿ ಸಹ ಹಿಂಗೆ ಇಲ್ಲೇ ಅಡ್ಮಿಟ್ ಮಾಡ್ಕೊಂಡ್ವಿ, ಸಿಸ್ಟ್ರ್ ತಾವು ಕೊಡಿ ಫೈಲ್ ಆಯಿತು. ಸಿಸ್ಟ್ರು ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಹೋದ ತಕ್ಷಣ ಅಡ್ಮಿಟ್ ಮಾಡ್ಕೊಂಡು ಮಗು ನನ್ನ ಜೊತೆಲಿ ಚೆನ್ನಾಗಿದ್ದಪ್ಪ, ಇಲ್ಲಿಗೆ ಯಾಕಪ್ಪ ಕರ್ಕೊಂಬಂದು ಆ ವಾರ್ಡಿಂದ ಇಲ್ಲಿಗೆ, ಅಪ್ಪ ನಡೆಯಪ್ಪ ಊರಿಗೋಗ್ಮ ಅಂತು. ನಾವು ಇಲ್ಲ ಕಣಮ್ಮ ಇರೋದು ಇಲ್ಲಿಗೆ ಮಾಮೂಲಿ ತೋರ್ಬಾರ್ದೆ, ನಿನಗೇನು ಪ್ರಾಬ್ಲಮ್ ಆಗೋಲ್ಲ, ನಾನು ಕರ್ಕೊಂಡು ಹೋಯ್ತೀನಿ, ಇರೋ ತೋರ್ಕೊಂಡು ಅಂದ್ಬಿಟ್ಟು ಇಲ್ಲಿ ತೋರ್ಬಿಟ್ಟು ಒಂದು ಇಂಜೆಕ್ಷನ್ ಇದು ಗ್ಲೂಕೋಸ್ ಹಾಕೋರು. ಗ್ಲೂಕೋಸ ಒಂದು ಹಾಕೋರು, ಪುನಃ ಅದಕ್ಕೂ ಇಂಜೆಕ್ಷನ್ ಹಾಕೋರು, ಪುನಃ ಎರಡನೇದು ಹಾಕೋರು, ಮೂರನೇದು ಹಾಕೋರು, 3 ಹೋಯ್ತು. 4ನೇ ಒಂದು ಇಂಜೆಕ್ಷನ್ ಒಂದು ಇದು ಗ್ಲೂಕೋಸ್ ಹಾಕೋರು. ಮಗಿನ್ಗೆ ಏನು ಇಲ್ಲ, ಇದು ಆಟ ಆಡೋಕೆ ನಮ್ಮ ನೀರಲ್ಲಿ ಗುಡಿಯಾಕ ಹೋಗಿದ್ಲು ನನ್ನ ತಂಗೆ. ನಾನು ಇನ್ನೊಂದ್ ಮನೆ ಅಡ್ಗೆ ಮಾಡ್ತಿದ್ದಿ. ಅವಳು ಮೇಲೆ ಕೂತ್ಕೊಂಡ್ಬಿಟ್ಟು ಟೇಬಲ್ ಮಾಡಿಸಿದ್ಮೇಲೆ ಗಾರಿ ಮನೆ ಮಾಡಿದಾಗ ಅದ್ರ ಮೇಲೆ ಕೂತ್ಕೋಕ್ ಹೋಗಿದ್ಲು. ಅದು ಒಂಚೂರು ಕೆಳಕ್ಕೆ ಜರ್ಬಿಟ್ಟು ಕಾಲ್ ಮೇಲೆ ಬಿದ್ದಾಗಿತ್ತು, ಒಂದು ಬೆಟ್ ಮೇಲೆ, ಕಿರ್ಬೆಟ್ ಮೇಲೆ. ಅದು ಒಂದ್ ಸ್ವಲ್ಪ ಬಿಟ್ಟೋಗಿತ್ತು. ಮಳೆ ತೋರಿದ್ನು, ಅದಕ್ಕೆ ಬಿಟ್ಟೋದ್ಮೇಲೆ ಇದು ಆಗುದಿಲ್ಲ, ಬ್ಯಾಂಡೇಜ್ ಗಿಂಡೇಜ್ ಮಾಡಿದ್ರೆ ಇನ್ನೇನು ಕಾರ್ಮೆಂಟ್ ಶುರುವಾಯ್ತು. ಕಾರ್ಮೆಂಟ್ ಹೋಗ್ಬೇಕು ಅಂದ್ಬಿಟ್ಟು ಮಾಡಿಲ್ಲ, ಇಲ್ಲೇ ಮಂಡ್ಯದಲ್ಲ ತೋರ್ಸ್ಬಿಟ್ಟು ಒಂಚೂರ ಓಪನ್ ಮಾಡ್ಬಿಟ್ಟು ಅಲ್ಲೇ ತಳ್ಳಿಬಿಡ್ತಾರೆ ಅಂದ್ಬಿಟ್ಟು ಇಲ್ಲಿ ಕರ್ಕೊ ಬಂದ್ವು. ಬೆಳ್ಳದೇನು ಆಗಿಲ್ಲ ಕಣಪ್ಪ. ಇಲ್ಲಿಗೆ ಜ್ವರ ಬಂದು ಜ್ವರಕ್ಕೆ ಡಾಕ್ಟ್ರು ಬರ್ಲಿಲ್ಲ ಅಂದ್ರೆ ನನ್ ತಮ್ಮ ಓಡಾಡಿ ಅಲ್ಲಿಗೆ ಹೋಯ್ತೀವಿ. ಎಲ್ಲಿದ್ರು ಹೇಳ್ರಿ ಡಾಕ್ಟ್ರು ಅಂದಕ್ಕೆ ಇಲ್ಲಿಗೆ ಕರ್ಕೊ ಬಂದ. ಸಾನ್ವಿ 7 ವರ್ಷದ ಮಗುವಿನ ಸಾವಾಗಿದೆ. 29ನೇ ತಾರೀಕು ಮಗು ಆಸ್ಪತ್ರೆಗೆ ಬಂದಿದೆ. ಕಾಲು ಬಲ ತುದಿಯ ಒಂದು ಫ್ರಾಕ್ಚರ್, ಒಂದು ಬಿಕ್ಕಿರು ಬೆರಳ ಹತ್ರ. ಅದಕ್ಕೆ ಆಪರೇಷನ್ ಮಾಡಿದ್ದಾರೆ. ಆಪರೇಷನ್ ಮಾಡಿದ್ಮೇಲೆ ತಕ್ಷಣ ಅವರು ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. ಆ ಮಗುವಿಗೆ ವಾಮಿಟ್ ಶುರುವಾಗಿದೆ. ನಂತರದಲ್ಲಿ ಡಾಕ್ಟರ್ ಸಲಹೆ ಮೇಲೆ ಇಂಜೆಕ್ಷನ್ ಕೊಟ್ರು ಅಂತ ಹೇಳಿ ಮಾಹಿತಿ ಇದೆ. ಅದಾದ್ಮೇಲೆ ಮಗು ಕ್ರಮೇಣ ಕೋಮಾ ಸ್ಟೇಜ್ಗೆ ಹೋಗಿದೆ, ಪ್ರಜ್ಞೆ ಇಲ್ಲ ಅಂತ ಪೇರೆಂಟ್ಸ್ ಸಂಬಂಧಪಟ್ಟವ್ರು ತಿಳಿಸಿದ್ದಾರೆ. ಅಲ್ಲಿಂದ ICU ಕರ್ಕೊ ಬಂದವ್ರೆ, ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ನಿನ್ನೆ ಬೆಳಿಗ್ಗೆ ನಾವು ಕೂಡ ಭೇಟಿ ಮಾಡಿದ್ವಿ. ಡಾಕ್ಟರ್ ಒಳಗಡೆ ಏನ್ ಬಿಟ್ಟಿಲ್ಲ, ಅವರು ಪೇರೆಂಟ್ಸ್ಗೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ, ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಮಂಡ್ಯದ ಪ್ರತಿನಿಧಿ ಬಾಲಕೃಷ್ಣ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಬಾಲಕೃಷ್ಣ, ಆಸ್ಪತ್ರೆಗೆ ಹೋದವರು ಜೀವಂತವಾಗಿ ಹುಷಾರಾಗಿ ವಾಪಸ್ ಮನೆಗೆ ಬರ್ತಾರಾ ಅನ್ನುವಂಥ ಪ್ರಶ್ನೆ ಮೂಡೋದಕ್ಕೆ ಈ ಘಟನೆ ಸದ್ಯ ಕಾರಣ ಆಗ್ತಾ ಇದೆ. ಈಗ ಅಲ್ಲಿನ DHO ಆಗಿರ್ಬೋದು ಅಥವಾ ವೈದ್ಯರಾಗಿರ್ಬೋದು, ಆ ಟೀಮ್ ಆಫ್ ಡಾಕ್ಟರ್ಸ್ ಯಾರು ಈ ಮಗುನ್ ಟ್ರೀಟ್ ಮಾಡಿದ್ರು, ಅವರು ಏನ್ ಹೇಳ್ತಾ ಇದ್ದಾರೆ? ತಿಪ್ಪೆ ಸಾರಿಸೋ ಕೆಲಸ ಏನ್ ಮಾಡ್ತಾ ಇದ್ದಾರಾ? ಹೌದು ಪ್ರಜ್ವಲ, ಇದು ನಿಜವಾಗ್ಲೂ ತಿಪ್ಪೆ ಸಾರ್ಸ ಕೆಲಸನೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕು. ಯಾಕೆಂದ್ರೆ ಇಲ್ಲಿ ಬಂದು ಒಬ್ಬೊಬ್ರು ಬಂದು ಒಂದೊಂದ್ ತರ ಮಾತಾಡುವಂಥದ್ದು. ಈಗಾಗಲೇ ಮಗು ಕಳ್ಕೊಂಡಂತ ಪೋಷಕರು ಮತ್ತೆ ಸಾರ್ವಜನಿಕರು, ಹೋರಾಟಗಾರರು ಈಗಾಗಲೇ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಬಂದಂತವ್ರು ಇಂಥವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಮಗುವಿನ ಮತ್ತೆ ಹೋಗಿ ಮರಣೋತ್ತರ ಪರೀಕ್ಷೆ ಮಾಡಿಸಿ ನಂತರ ಅದ್ರಲ್ಲಿ ಏನ್ ಬರುತ್ತೆ ರಿಪೋರ್ಟ್, ಅದನ್ನ ನೋಡ್ಕೊಂಡು ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಹೊತ್ತು ಈಗ ಆಗಿರೋ ಘಟನೆಗೆ ನಾವು ಕ್ರಮ ಕೈಗೊಳ್ತೀವಿ, ಈಗ ತಕ್ಷಣ ಸಸ್ಪೆಂಡ್ ಮಾಡಿರ್ತೀವಿ ಅಂತಾನು ಕೂಡ ಹೇಳ್ದೇ ಇರುವಂತದ್ದು. ಸ್ಥಳಕ್ಕೆ ಏನ್ MIMS ನಿರ್ದೇಶಕ ನರಸಿಂಹಮೂರ್ತಿ ಬಂದ್ರು, ಅವರು ಕೂಡ ಏನು ವರದಿ ಬಂದ್ಮೇಲೆ ಅಷ್ಟೇ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ ಹೊತ್ತು ಈಗ ತಕ್ಷಣಕ್ಕೆ ಕ್ರಮ ಕೈಗೊಳ್ತೀವಿ ಅಂತ ಯಾರು ಕೂಡ ಹೇಳ್ದೇ ಇರುವಂತದ್ದು. ಆದ್ರೆ ಪೊಲೀಸರು ಹೇಳ್ತಾ ಇರುವಂತದ್ದು, ಈಗ ನಾವು ಮೇಲ್ನೋಟಕ್ಕೆ ಏನೇನಿದೆ ಎಲ್ಲ ನೋಡ್ಕೊಂಡು ಮತ್ತೆ ವರದಿಗಳನ್ನ ನೋಡ್ಕೊಂಡು ನಾವು FIR ಮಾಡೇ ಮಾಡ್ತೀವಿ, ಮತ್ತೆ ತಪ್ಪಿತಸ್ಥ ವೈದ್ಯರ ವಿರುದ್ಧ ನಾವು FIR ಮಾಡೇ ಮಾಡ್ತೀವಿ ಅಂತಾನು ಕೂಡ SP ಹೇಳಿರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಮಗುವಿನ ಶವವನ್ನ ಮೈಸೂರಿನ KR ಆಸ್ಪತ್ರೆಯಲ್ಲಿ ಪಂಚನಾಮೆ ನಡೆಸಿ ನಂತರ ವರದಿ ತಗೊಂಡು ಅದ್ರ ಮೇಲೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತ ಕೂಡ ಹೇಳಿರುವಂತದ್ದು. ಈಗ ಮಗುವಿನ ಶವನ ಮೈಸೂರಿಗೆ ರವಾನೆ ಮಾಡ್ತಾ ಇದ್ದಾರೆ. ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸ್ತಾನೆ ಇದ್ದಾರೆ. ಒಟ್ಟಾರೆ ಇವ್ರನ್ನೆಲ್ಲ ಮನವೊಲಿಸೋ ಪ್ರಯತ್ನ ನಡೆಸಿದ್ರು ಕೂಡ ಇವ್ರು ಯಾವುದಕ್ಕೂ ಬಗ್ಗದೆ ಪರಿಹಾರ ಘೋಷಣೆ ಆಗ್ಲೇಬೇಕು, ಮತ್ತೆ ಅದಲ್ಲದೆ ತಪ್ಪಿತಸ್ಥ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು, ಅಲ್ಲಿವರೆಗೂ ನಾವು ಪ್ರತಿಭಟನೆ ನಡೆಸ್ತೀವಿ ಅಂತ ಹೇಳಿರುವಂತದ್ದು ಪ್ರಜ್ವಲ. ರೈಟ್ ಬಾಲಕೃಷ್ಣ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಜನರಲ್ ಆದಂತ ಒಪಿನಿಯನ್ ಕ್ರಿಯೇಟ್ ಆಗ್ತಾ ಇದೆ. ಹಾಗಾಗಿ ಅವರು